ಈ ಪರಾಭವ ಸಂವತ್ಸರದ ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಾಡಿದ್ದು ಮೇ 27ನೇ ತಾರೀಕು ಬುಧವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನ ಪುರಾಣಗಳಲ್ಲಿ ಪದ್ಮಿನಿ ಏಕಾದಶಿ ಅಂತ ಕರೆದಿದೆ. ಅದೇ ರೀತಿ ಕಮಲಾ ಏಕಾದಶಿ ಅಂತ ಕೆಲವು ಕಡೆ ಕರೆದದ್ದು ಇದೆ. ಅದೇ ರೀತಿ ಕಾಮದ ಏಕಾದಶಿ ಕರೆದದ್ದು ಇದೆ. 3 ವಿಧವಾಗಿ ಇದನ್ನು ಕರೆದದ್ದಿದೆ. ಇಂತಹ ಕಮಲಾ ಅಥವಾ ಪದ್ಮಿನಿ ಏಕಾದಶಿ ನಾಡಿದ್ದು 27ನೇ ತಾರೀಕು ಬುಧವಾರದಂದು ಬರ್ತಾ ಇದೆ. ಈ ಅಧಿಕ ಮಾಸದ ಏಕಾದಶಿಯ ಮಹತ್ವ ಪುರಾಣಗಳಲ್ಲಿ ತಿಳಿಯಲ್ಪಡುತ್ತದೆ. ಅದರಲ್ಲಿ ವಿಶೇಷವಾಗಿ ಪ್ರತಿ ಏಕಾದಶಿಯಂತೆ ಏಕಾದಶಿಯನ್ನು ಆಚರಿಸ್ತಾ ಯಾವುದೇ ಒಂದು ಏಕಾದಶಿ ಆಚರಿಸಬೇಕಾದ್ರೆ ಕೆಲವು ನಿಯಮಗಳು, ಅದೇ ವ್ರತ ಅಂತ ಹೇಳುದು. ವ್ರತ ಅಂದರೆ ಕೆಲವು ನಿಯಮಗಳನ್ನು ತೊಡುವಂಥದ್ದು. ಅದರಲ್ಲಿ ಮುಖ್ಯವಾದದ್ದು ಏನು ಅಂದರೆ ನಾನೃತಂ ಹಿ ವದೇದ್ ವಾಕ್ಯಂ, ಸುಳ್ಳು ಹೇಳಬಾರದು. ಸುಳ್ಳು ಹೇಳಿದರೆ ನಾವು ಆಚರಿಸುವಂತಹ ವ್ರತ ಫಲಹೀನವಾಗ್ತದೆ ಅಂತ. ಅದಕ್ಕೆ ಆದಷ್ಟು ಅವತ್ತಿನ ದಿನ ಸುಳ್ಳು ಹೇಳಬಾರ್ದು. ಯಾವತ್ತೂ ಸುಳ್ಳು ಹೇಳಬಾರ್ದು. ಆದರೆ ಅವತ್ತು ನಾವು ಪ್ರಯತ್ನಪೂರ್ವಕವಾಗಿ ಸುಳ್ಳು ಹೇಳಬಾರ್ದು. ಮತ್ತು ಆದಷ್ಟು ಸತ್ಯವಾದ ಮಾತುಗಳನ್ನು ನುಡಿಬೇಕು. ಮತ್ತು ಯಾರು ಪಾಪಿಗಳಿದ್ದಾರೆ, ಮೈಲಿಗೆಯವರಿದ್ದಾರೆ, ಅವರೊಟ್ಟಿಗೆ ಆದಷ್ಟು ಮಾತಾಡುವುದನ್ನು ಕಡಿಮೆ ಮಾಡಬೇಕು. ಅದೇ ರೀತಿ ಇನ್ನೊಬ್ಬರನ್ನು ನಿಂದಿಸುವಂಥದ್ದು ಅದನ್ನು ಅವತ್ತು ಮಾಡಲೇಬಾರದು. ಇನ್ನೊಬ್ಬರನ್ನು ನಿಂದಿಸುವುದು, ಅದೇ ವಿಶೇಷವಾಗಿ ಭಗವದ್ ಭಕ್ತರನ್ನು ನಿಂದಿಸುವಂಥದ್ದು, ಅದು ಅವತ್ತು ಮಾಡಲೇಬಾರದು ಅಂತ ರೀತಿ ಹೇಳ್ತಾ ನಂತರ ಪುರಾಣಂ ಪುರತೋ ವಿಷ್ಣು ಶೃಣುಯಾ ಸಹ ವೈಷ್ಣವೀ, ವಿಶೇಷವಾಗಿ ಅವತ್ತು ವಿಷ್ಣುವಿನ ಭಕ್ತರೊಂದಿಗೆ ಕೂಡಿಕೊಂಡು ಆ ಭಗವಂತನ ದೇವಾಲಯದಲ್ಲಿ ಅಥವಾ ಭಗವಂತನ ಮುಂಭಾಗದಲ್ಲಿ ನಾವು ಆ ಭಗವಂತನ ಕಥೆ, ಪುರಾಣ ಮುಂತಾದವುಗಳನ್ನು ಕೇಳಬೇಕಂತೆ. ಮತ್ತು ಉಪವಾಸವನ್ನು ಮಾಡ್ತಾ ಅವತ್ತು ರಾತ್ರಿ ಜಾಗರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಜಾಗರಣೆಯಲ್ಲಿ ಒಂದೊಂದರಿಂದ ಪ್ರಥಮೇ ಪ್ರಹರೇ ಪುಣ್ಯಂ ಅಗ್ನಿಷ್ಠೋಮಸ್ಯ ಜಾಯತೆ, ಮೊದಲನೆಯ ಪ್ರಹರದಂದರೆ ಮೊದಲನೇ ಯಾಮದಲ್ಲಿ ನಾವು ಜಾಗರಣೆಯನ್ನು ಮಾಡಿದರೆ, ಅಂದರೆ ಸೂರ್ಯೋದಯದಿಂದ ಒಂದು 3 ಗಂಟೆವರೆಗೆ 9 ಗಂಟೆವರೆಗೆ ಜಾಗರಣೆ ಮಾಡಿದರೆ ಅವನಿಗೆ ಅಗ್ನಿಷ್ಠೋಮ ಯಾಗ ಅಂತ, ಅದು ಬಹಳ ಶ್ರೇಷ್ಠವಾದ ಯಾಗ. ಈ ಅಗ್ನಿಷ್ಠೋಮ ಯಾಗವನ್ನು ಮಾಡಿದ ಫಲ ಬರ್ತದೆ. ಇನ್ನು 2ನೆಯ ಯಾಮ ಅಂದರೆ ರಾತ್ರಿ 9 ಗಂಟೆಯಿಂದ 12 ಗಂಟೆ ತನಕ ಅಂತ ಸಾಮಾನ್ಯ ಇಟ್ಕೊಳ್ಳೋಣ. ಹಾಗೆ ಇಟ್ಕೊಂಡ್ರೆ ಈ 3 ಗಂಟೆ ನಾವು ಜಾಗರಣೆಯನ್ನು ಮಾಡಿದರೆ, ಅಂದರೆ ಎಚ್ಚರವಾಗಿದ್ದು ಭಗವಂತನ ಚಿಂತನೆ, ದೇವರ ಚಿಂತನೆ, ಗೀತ, ವಾದ್ಯ, ನೃತ್ಯ ಮುಂತಾದವುಗಳನ್ನೆಲ್ಲ ಮಾಡಿದರೆ ವಾಜಪೇಯ ಯಾಗ ಮಾಡಿದ ಪುಣ್ಯ ಬರುತ್ತದೆ ಅಂತ. ಇದು ಕೂಡ ಹಿಂದೆ ಬೇರೆ ಯುಗಗಳಲ್ಲಿ ಮಾಡ್ತಾ ಇದ್ದಂತಹ ಅತ್ಯಂತ ಪುಣ್ಯಕರವಾದ ಯಾಗ. ಸಾಮಾನ್ಯರಿಗೆ ಮಾಡಲಿಕ್ಕಾಗುವುದಿಲ್ಲ ಇದನ್ನು. ಅಂತಹ ವಾಜಪೇಯ ಯಾಗ ಮಾಡಿದ ಪುಣ್ಯ 2ನೆಯ ಯಾಮದಲ್ಲಿ ಜಾಗರಣೆ ಮಾಡಿದರೆ ಬರ್ತದಂತೆ. ಇನ್ನು 3ನೆಯ ಯಾಮದಲ್ಲಿ ಜಾಗರಣೆಯನ್ನು ಮಾಡಿದರೆ ಹಯಮೇಧಜಂ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಅಶ್ವಮೇಧ ಯಾಗ ಮಾಡಿದಂತಹ ಫಲ ಬರುತ್ತೆ. ಇನ್ನು 4ಥ ಯಾಮ ಅಂದರೆ ಬೆಳಗಿನ ಜಾವ 3 ಗಂಟೆಯಿಂದ 6 ಗಂಟೆ ಸೂರ್ಯೋದಯ ತನಕ ಮಾಡಿದರೆ ರಾಜಸೂಯ ಯಾಗ ಮಾಡಿದ ಫಲ ಬರ್ತದೆ ಅಂತ ಹೇಳ್ತಾರೆ. ನಾತಃ ಪರತರಂ ಪುಣ್ಯಂ ನಾತಃ ಪರತರಾ ಮುಖಾಹ ನಾತಃ ಪರತರಾ ವಿದ್ಯಾ ನಾತಃ ಪರತರಂ ತಪಃ. ಹೀಗೆ ಈ ಏಕಾದಶಿಯ ದಿನ, ಅಧಿಕ ಮಾಸದ ಏಕಾದಶಿಯ ದಿನ ಉಪವಾಸವನ್ನು ಮಾಡಿ ಅವತ್ತು ವಿಶೇಷವಾಗಿ ಭಗವಂತನನ್ನು ಪೂಜಿಸಿ ಸತ್ಯವನ್ನು ನುಡಿಯುತ್ತಾ ಇನ್ನೊಬ್ಬರನ್ನ ನಿಂದನೆಯನ್ನು ಮಾಡದೆ, ಯಾರು ಪಾಪಿಗಳಿದ್ದಾರೆ ಅವರನ್ನು ನಾವು ಸ್ಪರ್ಶಿಸದೆ ಅವರ ಹತ್ರ ಆದಷ್ಟು ಮಾತನ್ನು ಕಡಿಮೆ ಮಾಡಿ ರಾತ್ರಿ ಜಾಗರಣೆಯನ್ನು ಮಾಡುವುದರಿಂದ ಏನು ಪುಣ್ಯ ದೊರೆಯುತ್ತೆ, ಇನ್ನೊಂದರಿಂದ ದೊರೆಯಲಾರದು. ಇದಕ್ಕಿಂತ ದೊಡ್ಡ ಇನ್ನೊಂದು ಯಾಗ ಇರಲಾರದು. ಇದಕ್ಕಿಂತ ದೊಡ್ಡ ವಿದ್ಯೆ ಇಲ್ಲ, ಇದಕ್ಕಿಂತ ದೊಡ್ಡ ತಪಸ್ಸು ಇಲ್ಲ ಅಂತ ತಿಳಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಭೂಮಿಯಲ್ಲಿ ಯಾವ ಯಾವ ತೀರ್ಥಕ್ಷೇತ್ರಗಳಿದೆಯೋ ಆ ಎಲ್ಲ ತೀರ್ಥಕ್ಷೇತ್ರಗಳನ್ನೂ ಕೂಡ ನಾವು ಸಂದರ್ಶಿಸಿದಂತಹ ಪುಣ್ಯ ಈ ಏಕಾದಶಿಯ ಉಪವಾಸ ಜಾಗರಣೆಯಿಂದ ಬರ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಹೀಗೆ ತಿಳಿಸ್ತಾ ಈ ಏಕಾದಶಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನು ಹೇಳ್ತಾರೆ. ವಾಸ್ತವಿಕವಾಗಿ ನಾವು ಇದನ್ನ ಕೃಷ್ಣ ಧರ್ಮರಾಜನಿಗೆ ತಿಳಿಸಿದಂತಹ ಕಥೆ. ನಾವು ತಿಳಿದಿದ್ದೇವೆ, ಈ ರಾವಣ ಎಲ್ಲರನ್ನ ಸೋಲಿಸಿದವನು, ಎಲ್ಲರನ್ನ ತನ್ನ ಸೆರೆಯಲ್ಲಿಟ್ಟುಕೊಂಡವನು ಅಂತ. ಆದರೆ ಆಶ್ಚರ್ಯ ಏನಂತ ಹೇಳಿದ್ರೆ, ಅಂತಹ ರಾವಣನನ್ನ ಕಾರ್ತವೀರ್ಯಾರ್ಜುನ ತನ್ನ ಸೆರೆಮನೆಯಲ್ಲಿ ಇಟ್ಟಿದ್ದ.
ರಾವಣನನ್ನ ಕಾರ್ತವೀರ್ಯಾರ್ಜುನ ಸೆರೆಮನೆಯಲ್ಲಿ ಇಟ್ಟಿದ್ದಂತೆ. ಈ ಕಥೆ ಹೇಗೆ ಸಾಧ್ಯ, ಇದು ಯಾವ ರೀತಿ ಸಾಧ್ಯವಾಯಿತು ಅಂತ ಹೇಳಿದ್ರೆ ಅದಕ್ಕೆ ತಿಳಿಸ್ಕೊಂಡು ಹೋಗ್ತಾರೆ. ಕೃತವೀರ್ಯ ಎಂಬಂತಹ ಹೈಹಯ ದೇಶದ ರಾಜ, ಅಂದರೆ ಅವನು ಈ ಮಾಹಿಷ್ಮತಿ ನಗರದ ರಾಜ. ಅವನು 1000 ಪತ್ನಿಯರ ಒಡೆಯನಾಗಿದ್ದಂತೆ. ಅವನಿಗೆ 1000 ಪತ್ನಿಯರಿದ್ದು. ರಾಜರುಗಳೆಲ್ಲ ಹಿಂದೆ ಇರ್ತಾ ಇದ್ರು ಆ ರೀತಿ. ಆದರೆ ಯಾರಿಗೂ ಮಕ್ಕಳಿಲ್ಲ. ಯಜನ್ ದೇವಾನ್ ಪಿತೃನ್ ಸಿದ್ಧಾನ್ ಪ್ರತಿಪೂಜ್ಯ ಬೃಹತ್ತರಾನ್ ತೇಷಾಂ ವಾಕ್ಯಾತ್ ವೃತಂ ಕುರ್ವನ್ ನಲಬ್ಧ ಸ್ತನಯಸ್ತುತ. ತಾನು ದೇವತೆಗಳ ಪಿತೃಗಳ ಯಾರು ಜ್ಞಾನಿಗಳಿದ್ದಾರೆ ಅವರದ್ದೆಲ್ಲ ಆರಾಧನೆಯನ್ನು ಮಾಡಿದ. ಮತ್ತು ಯಾರ್ಯಾರು ಏನೇನು ಹೇಳಿದರು ಮಕ್ಕಳಿಗೋಸ್ಕರ ಮಾಡು ಅಂತ ಆ ಎಲ್ಲವನ್ನ ಮಾಡಿದ. ಏನು ಮಾಡಿದ್ರು ಕೂಡ ಅವನಿಗೆ ಮಕ್ಕಳಾಗಲೇ ಇಲ್ಲ. ತುಂಬ ಬೇಜಾರಾಯಿತು. ಸುತಂ ವಿನಾ ತದಾ ರಾಜ್ಯಂ ನ ಸುಖಾಯ ಮಹೀಪತಿ ಕ್ಷುಧಿತಸ್ಯೆ ತಥಾ ಭೋಗ ನ ಭವಂತಿ ಸುಖಪ್ರದ. ಅವನಿಗೆ ಮಕ್ಕಳಿಲ್ಲದೆ ಸುಖ ಕಾಣಲಿಲ್ಲ ರಾಜ್ಯದಲ್ಲಿ. ಅಯ್ಯೋ ನನಗೆ ಮಕ್ಕಳೇ ಇಲ್ವಲ್ಲ, ಏನು ಸುಖ ಅಂತ ಅವನು ತಾನಿಗೆ ಎಣಿಸಿದ್ದಂತೆ. ಯಾರು ಹಸಿದಿದ್ದಾನೆ, ಹಸಿದವನಿಗೆ ನಾವು ಎಷ್ಟೇ ಪಟ್ಟೆ ಪೀತಾಂಬರವನ್ನು ತೊಡಿಸಿದರೂ ಕೂಡ ರಾಜ ಸಮ್ಮಾನವನ್ನು ಮಾಡಿದ್ರು ಕೂಡ ಅವನಿಗೆ ಖುಷಿಯಾಗೋಲ್ಲ. ಯಾಕಂದ್ರೆ ಅವನಿಗೆ ಹಸಿದಿದ್ದಾನೆ, ಮೊದಲು ಹಸಿವು ನೀಗಬೇಕು. ಅದೇ ರೀತಿ ರಾಜನಿಗೆ ಎಲ್ಲ ಸುಖ ಭೋಗಗಳಿದ್ರೂ ಕೂಡ ಮಕ್ಕಳಿಲ್ಲದಿರುವುದರಿಂದಾಗಿ ಅವನಿಗೆ ಸುಖ ಇಲ್ಲ. ಆ ರೀತಿಯಾಗಿತ್ತು. ಅದಕ್ಕೋಸ್ಕರ ಅವನು ವಿಚಾರ ಮಾಡಿದ, ನಾನು ತಪಸ್ಸು ಮಾಡ್ತೇನೆ ಅಂತ. ಆ ಕೃತವೀರ್ಯ ತಾನು ಜಟೆಯನ್ನು ಧರಿಸಿ ಹೊರಟೋದ. ತನ್ನ ಮಗನಾದ ಹರಿಶ್ಚಂದ್ರನನ್ನ ಸಿಂಹಾಸನದಲ್ಲಿ ಕೂರಿಸಿ ತಾನು ಹೋದ. ತಾನು ತಪಸ್ಸಿಗೆ ಹೋಗಬೇಕಾದ್ರೆ ತನ್ನ ಮಂತ್ರಿಗೆ ಎಲ್ಲ ರಾಜ್ಯಭಾರವನ್ನ ತಾನು ವಹಿಸಿಕೊಟ್ಟು ತಪಸ್ಸಿಗೆ ಹೋಗಿದ್ದಾನೆ. ಅವನ ಪತ್ನಿ ಪದ್ಮಿನಿ ಅಂತ. ಅವಳು ತಾನು ಪತಿಯೊಂದಿಗೆ ಹೊರಟಿದ್ದಾಳೆ. ಎಲ್ಲ ಆಭರಣಗಳನ್ನೆಲ್ಲ ತೊರೆದು ತಾನು ಕೂಡ ನಾರುಮಡಿಯನ್ನು ತಂದು ಉಟ್ಟು ಗಂಡನೊಟ್ಟಿಗೆ ಹೋಗಿದ್ದಾಳಂತೆ. ಇಬ್ರು ಗಂಧಮಾದನ ಪರ್ವತವನ್ನು ಸೇರಿ ಅಲ್ಲಿ 10,000 ವರ್ಷಗಳ ಕಾಲ ತಪಸ್ಸು ಆಚರಿಸಿದ್ದಾರೆ. ಗಂಡ 10,000 ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಕೂಡ ಅವನು ಬಯಸಿದ್ದು ಸಿಗಲೇ ಇಲ್ಲ. ಅವನಿಗೆ ಕೇವಲ ಮೂಳೆ ಮಾತ್ರ ಉಳಿದಿದೆಯಂತೆ. ಹಾಗಿದ್ರೂ ಕೂಡ ಅವನಿಗೆ ಬೇಕಾದದ್ದು ಸಿಗ್ತಾ ಇಲ್ಲ, ಅಂದರೆ ಮಕ್ಕಳಾಗ್ತಾ ಇಲ್ಲ. ಅವನ ಪತ್ನಿ ಅದೇ ಪದ್ಮಿನಿ, ಅವಳು ಅಲ್ಲೇ ಅನಸೂಯಳ ಆಶ್ರಮ ಇತ್ತು. ಅತ್ರಿ ಅನಸೂಯ ಅವರ ಆಶ್ರಮ ಇತ್ತು. ಆ ಅನಸೂಯೆಯ ಬಳಿ ಹೋಗಿ ಕೇಳ್ತಾಳೆ, ನಮ್ಮ ಪತಿ 10,000 ವರ್ಷದಿಂದ ತಪಸ್ಸು ಮಾಡಿದರೂ ಕೂಡ ಯಾಕೋಸ್ಕರ ನಮಗೆ ಭಗವಂತ ಒಲಿತಾ ಇಲ್ಲ, ಭಗವಂತ ಅನುಗ್ರಹ ಮಾಡ್ತಾ ಇಲ್ಲ ಅಂತ. ಆಗ ಆ ಅನಸೂಯ ಹೇಳ್ತಾಳೆ, ನೋಡು, ಮಾಸೋ ಮಲಿಂಬ್ಲುಚ ಶುಭ್ರು ಮಾಸಾತ್ ದ್ವಾದಶಾಧಿಕ ನೋಡು, ಈ ಅಧಿಕ ಮಾಸ ಬರ್ತಾ ಇದೆ. ಅಧಿಕ ಮಾಸದಲ್ಲಿ ಬರುವಂತಹ ಏಕಾದಶಿ ದ್ವಾದಶಿ ಏನಿದೆ ಅದು ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು. ಅವತ್ತಿನ ದಿನ ವಿಧಿವತ್ತಾಗಿ ಉಪವಾಸವನ್ನು ಮಾಡಿ ಜಾಗರಣೆಯನ್ನು ಮಾಡುವುದರಿಂದಾಗಿ ಭಗವಂತ ಪ್ರಸನ್ನನಾಗ್ತಾನೆ, ನಿನ್ನ ಪತಿಯ ಅಭೀಷ್ಟವನ್ನ ಪೂರ್ಣೆ ಮಾಡ್ತಾನೆ ಅಂತ ಹೇಳಿದ್ಲು ಅನಸೂಯ. ಅದನ್ನೇ ಈ ಪದ್ಮಿನಿ ತಾನು ಆಚರಿಸಿದ್ದಾಳೆ. ಆ ಪದ್ಮಿನಿ ಆಚರಿಸಿದಂತಹ ಏಕಾದಶಿಯ ವ್ರತದಿಂದಾಗಿ ಭಗವಂತ ಸಂತುಷ್ಟನಾಗಿದ್ದಾನಂತೆ. ತಾನು ಪ್ರತ್ಯಕ್ಷನಾಗಿ ಕೇಳ್ತಾನಂತೆ, ಏನ್ ಬೇಕು ಕೇಳು ಅಂತ. ಅದಕ್ಕೆ ಪದ್ಮಿನಿ ಹೇಳ್ತಾಳೆ, ನನ್ನ ಪತಿಯ ಆಸೆ ಪೂರ್ಣ ಆಗುವಂತೆ ಮಾಡುವುದು. ಭಗವಂತ ಅವಳ ಪತಿ ಕರ್ತವೀರ್ಯ ಅವನ ಬಳಿ ಪ್ರತ್ಯಕ್ಷನಾಗಿ ಏನ್ ಬೇಕು ಅಂತ ಕೇಳಿದಾಗ, ನನಗೆ ಮಗ ಬೇಕು. ಎಂತಹ ಮಗ ಬೇಕು ಅಂತ ಹೇಳಿದ್ರೆ, ಒಬ್ಬರೇ ಸುತಂ ಮಹಾಬಾಹುಂ ಸರ್ವಲೋಕ ನಮಸ್ಕೃತಂ, ಲೋಕದಿಂದಲೂ ನಮಸ್ಕರಿಸಲ್ಪಡುವಂತಹ ದೇವತೆಗಳಿಂದ, ಮಾನವರಿಂದ, ನಾಗರಿಂದ, ದೈತ್ಯರಿಂದ, ದಾನವರಿಂದ, ಯಾರಿಂದಲೂ ಕೂಡ ಸಾಯಿಸಲಾಗದಾಗದಂತಹ, ಅಂದರೆ ಕೊಲ್ಲಿಕ್ಕೆ ಆಗುವುದಿಲ್ಲ ಅಂತಹ ಮಗನನ್ನು ಕೊಡಬೇಕು. ನಾನು ಕೇವಲ ನಿನ್ನಿಂದ ಮಾತ್ರ ಮರಣ ಬರಬೇಕು, ಬೇರೆ ಯಾರಿಂದಲೂ ಮರಣ ಬರಬಾರದು. ಅಂತಹ ಮಗನನ್ನು ಕರುಣಿಸು ಅಂತ ಆ ಕೃತವೀರ್ಯ ಭಗವಂತನ ಬಳಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಅದಕ್ಕೆ ಆ ಭಗವಂತ ಪ್ರಸನ್ನನಾಗಿ ತಥಾಸ್ತು ಅಂತ ಹೇಳಿದ. ಹಾಗಾಗಿ ಆ ಕೃತವೀರ್ಯನಿಗೆ ಪದ್ಮಿನಿಯಲ್ಲಿ ಹುಟ್ಟಿ ಬಂದವನಿಗೆ ಕಾರ್ತವೀರ್ಯಾರ್ಜುನ. ಹೀಗೆ ವಿಶೇಷವಾಗಿ ಭಗವಂತನಿಂದ ವರ ಪಡೆದು ಅವನು ಹುಟ್ಟಿದ್ರಿಂದಾಗಿ ಅವನು ರಾವಣನನ್ನು ಬಂಧಿಸಿದ. ಉಳಿದ ಯಾರಿಗೂ ಸಾಧ್ಯವಾಗಲಿಲ್ಲ. ಯಾಕಂತ ಹೇಳಿದ್ರೆ
ಉಳಿದವರೆಲ್ಲರೂ ಕೂಡ ಇಂತಹ ವರವನ್ನು ಪಡೆಯದೇ ಇದ್ದವರು, ಅದಕ್ಕಾಗಿ ಅವರಿಗೆ ಸಾಧ್ಯವಾಗಲಿಲ್ಲ. ಯಾಕಂದರೆ ರಾವಣನು ಬ್ರಹ್ಮನಿಂದ ವರ ಪಡೆದವನು, ಅದಕ್ಕಾಗಿ ಅವನನ್ನು ಯಾರಿಗೂ ಸೋಲಿಸ್ಲಿಕ್ಕಾಗಲಿಲ್ಲ. ಆದರೆ ಬ್ರಹ್ಮನಿಗಿಂತಲೂ ಹೆಚ್ಚಿನವನಾದಂತಹ ನಾರಾಯಣನಿಂದ ಇವನು ವರ ಪಡೆದದ್ರಿಂದಾಗಿ, ಕಾರ್ತವೀರ್ಯಾರ್ಜುನ ಹುಟ್ಟಿದ್ರಿಂದಾಗಿ ಅವನಿಗೆ ಸೋಲಿಸಲಿಕ್ಕೆ ಸಾಧ್ಯವಾಯಿತು ಅಂತ ಈ ರೀತಿ ಈ ಅಧಿಕ ಮಾಸದ ಏಕಾದಶಿ ಏನಿದ್ದಾರೆ ಇದರ ಮಹಾತ್ಮೆಯನ್ನ ತಿಳಿಸ್ತಾ, ಇಂತಹ ಏಕಾದಶಿಯನ್ನ ಆಚರಿಸುವುದರಿಂದಾಗಿ ಯಾರು ಆಚರಿಸ್ತಾರೆ ಅವರು ಪಾಪವನ್ನು ಕಳೆದುಕೊಂಡು ಭಗವಂತನ ಲೋಕವನ್ನು ಸೇರ್ತಾರೆ ಅಂತ ಈ ಮಹಾತ್ಮೆಯನ್ನ ತಿಳಿಸ್ಕೊಂಡು ಹೋಗ್ತಾರೆ. ಇಂತಹ ಏಕಾದಶಿ ಮೊದಲೇ ತಿಳಿಸಿದಾಗೆ ಮೇ 27ನೇ ತಾರೀಕು ಬುಧವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ 26 ಮಂಗಳವಾರ ದಶಮಿಯ ಆಚರಣೆ, 27 ಬುಧವಾರ ಏಕಾದಶಿ, 28 ಗುರುವಾರ, ಅವತ್ತು ದ್ವಾದಶಿ. ಅವತ್ತು ಬೆಳಗ್ಗೆ 6 ಗಂಟೆಯ ನಂತರ ಪಾರಣೆಯನ್ನ ಅಂತ ಹೇಳಿದ್ರೆ ಆಹಾರವನ್ನ ಸ್ವೀಕಾರ ಮಾಡಬಹುದು. ಇಲ್ಲಿ ಗಮನಿಸಬೇಕಾದದ್ದು ಏನು ಅಂತ ಹೇಳಿದ್ರೆ 6 ಗಂಟೆಯ ನಂತರ ನಾವು ಈ ಉಪವಾಸವನ್ನು ತ್ಯಜಿಸಿ ಆಹಾರವನ್ನು ಸ್ವೀಕಾರ ಮಾಡ್ಬೋದು, ಘನ ಆಹಾರವನ್ನು. ಆ ನಂತರ ಮಧ್ಯಾಹ್ನ ಆಗಲಿ ಸಂಜೆ ಆಗಲಿ ಯಾರು ಅಶಕ್ತರಿದ್ದಾರೆ ಅಶಕ್ತರು ಲಘು ಆಹಾರವನ್ನು ಸ್ವೀಕಾರ ಮಾಡಬಹುದು, ತೊಂದರೆ ಇಲ್ಲ. ಅಂದರೆ ತಾವು ಮಾಮೂಲಾಗಿ ಏನು ಸ್ವೀಕಾರ ಮಾಡ್ತಾರೆ ಅಂದರೆ ಊಟ ಇರಬಹುದು ಮುಂತಾದವುಗಳು, ಆ ಊಟ ಮುಂತಾದವುಗಳನ್ನು ಸ್ವೀಕಾರ ಮಾಡದೆ ತಾನು ಲಘು ಆಹಾರವನ್ನು ಸ್ವೀಕಾರ ಮಾಡಬಹುದು. ಹೀಗೆ ಈ ಏಕಾದಶಿಯ ಮಹತ್ವವನ್ನು ಕೇಳ್ತಾ ಪ್ರತಿ ಬಾರಿ ನೋಡುವಂತೆ ಪುಂಡರೀಕಾಕ್ಷ ಸ್ತೋತ್ರ ಅಥವಾ ಜಿತಂತೆ ಸ್ತೋತ್ರ, ಅದರಲ್ಲಿ ಯಚ್ಚ ಅಪರಾಧಂ ಕೃತವಾನ್ ಅಜ್ಞಾನಾತ್ ಪುರುಷೋತ್ತಮ ಅಜ್ಞಸ್ಯ ಮಮ ದೇವೇಶ ತತ್ಸರ್ವಂ ಕ್ಷಂತುಮರ್ಹಸಿ. ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂತಹದ್ದು, ಸ್ವಾಮಿ ನಾನು ತಪ್ಪು ಮಾಡಿದ್ದೇನೆ, ನನ್ನ ತಪ್ಪನ್ನು ಕ್ಷಮಿಸಬೇಕು ನೀನು. ಪುರುಷೋತ್ತಮ, ಪುರುಷೋತ್ತಮ ಅಂದರೆ ಎಲ್ಲ ಪುರುಷರಲ್ಲೂ ಉತ್ತಮನಾದವನು. ಅಂದರೆ ಪುರುಷರು 2 ವಿಧರವರು, ಒಂದು ನಾಶವಾಗುವ ಪುರುಷರು, ನಾಶವಾಗದ ಪುರುಷರು, 2 ರೀತಿಯವರಿದ್ದಾರೆ. ಆ ಎಲ್ಲರನ್ನೂ ಮೀರಿ ನಿಂತವನು ನೀನು ಪುರುಷೋತ್ತಮ. ಅಂತಹ ಸ್ವಾಮಿ, ನಾನು ಯಾವ ಅಪರಾಧವನ್ನು ಮಾಡಿದ್ದೇನೆ, ಗೊತ್ತಿಲ್ಲದೆ ಮಾಡಿದ ಅಪರಾಧ, ಅಂತಹ ಗೊತ್ತಿಲ್ಲದೆ ಮಾಡಿದ ಅಪರಾಧ ನನ್ನಂತಹ ದಡ್ಡನಿಂದಾಗಿದೆ, ಅದನ್ನು ನೀನು ಕ್ಷಮಿಸಬೇಕು ಸ್ವಾಮಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಅಹಂಕಾರಾರ್ಥ ಕಾಮೇಶು ಪ್ರೀತಿರದ್ಯೈವ ನಶ್ಯತು ಅಜ್ಞಸ್ಯ ಮಮ ದೇವೇಶ ತತ್ಸರ್ವಂ ಕ್ಷಂತುಮರ್ಹಸಿ. ನನಗೆ ತುಂಬ ಪ್ರೀತಿ ಯಾವುದರ ಮೇಲೆ ಅಂತ ಹೇಳಿದ್ರೆ ನನ್ನ ಅಹಂಕಾರದ ಮೇಲೆ. ನನ್ನೊಳಗೆ ಅಹಂಕಾರ ಕೂತಿದೆ, ನನ್ನ ಅಹಂಕಾರದ ಮೇಲೆ ನನಗೆ ತುಂಬ ಪ್ರೀತಿ. ಯಾಕಂದರೆ ಅದನ್ನು ಬಿಡಲಿಕ್ಕೆ ತಯಾರಿಲ್ಲ ನಾನು, ನನ್ನೊಳಗಿರುವ ಅಹಂಕಾರವನ್ನು ಬಿಡಲಿಕ್ಕೆ ತಯಾರಿಲ್ಲ ನಾನು, ಯಾಕಂದರೆ ಅಷ್ಟು ಪ್ರೀತಿ ಇದೆ ಅದರ ಮೇಲೆ. ಅದೇ ರೀತಿ ಅರ್ಥ, ದುಡ್ಡಿನ ಮೇಲೆ ತುಂಬ ಪ್ರೀತಿ ಇದೆ. ಅದೇ ರೀತಿ ಆಸೆ ಮೇಲೆ ಆಸೆ, ತುಂಬ ಆಸೆ ಇದೆ ನನಗೆ. ಸ್ವಾಮಿ ಇವೆಲ್ಲವೂ ಇವತ್ತೇ ಹೊರಟೋಗ್ಲಿ ಅಂತ ಹೇಳ್ತಾರೆ. ಇವುಗಳ ಮೇಲೆಲ್ಲ ನನಗೆ ಪ್ರೀತಿ ಏನು ಕೂತಿದೆ ಅದು ಹೊರಟೋಗ್ಲಿ. ವಾಸ್ತವಿಕವಾಗಿ ಇದೆಲ್ಲ ನನ್ನೊಳಗೆ ಕೂತಿರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನಾನು ಅಜ್ಞಾನಿ, ಗೊತ್ತಿಲ್ಲ, ನಿನ್ನ ಬಗ್ಗೆ ಗೊತ್ತಿಲ್ಲ, ನನ್ನ ಬಗ್ಗೆ ಗೊತ್ತಿಲ್ಲ, ಈ ಜೀವನದ ಬಗ್ಗೆ ಗೊತ್ತಿಲ್ಲ. ಅದಕ್ಕಾಗಿ ನಾನು ಈ ರೀತಿ ಅಹಂಕಾರ, ಅರ್ಥ, ಕಾಮ ಇವುಗಳ ಪ್ರೀತಿಗೆ ಒಳಗಾಗಿದ್ದೇನೆ. ಅಂದರೆ ನನಗೆ ಯಾವುದು ಏಳಿಗೆಗೆ ಕಾರಣ ಅಲ್ಲ, ಅದರಲ್ಲಿ ನಾನು ಪ್ರೀತಿ ಮಾಡ್ತಾ ಇದ್ದೇನೆ. ಅಂತಹ ನನ್ನ ಪ್ರೀತಿಯನ್ನ ಸ್ವಾಮಿ ಸಂಪೂರ್ಣ ನೀನು ನಾಶಗೊಳಿಸಬೇಕು, ನೀನೇ ನಾಶಗೊಳಿಸಬೇಕು. ನಾಶಗೊಳಿಸುವುದು ಮಾತ್ರ ಅಲ್ಲ, ನನ್ನನ್ನು ಕ್ಷಮಿಸಬೇಕು. ಯಾಕಂದರೆ ಅಹಂಕಾರದಿಂದ ನಾನು ನಿನಗೆ ತುಂಬ ಅಪರಾಧ ಮಾಡಿದ್ದೇನೆ. ದುಡ್ಡಿನ ಆಸೆಯಿಂದ, ನಾನಾ ವಿಧವಾದ ಆಸೆಯಿಂದ ನಿನಗೆ ತುಂಬ ನಾನು ಅಪರಾಧ ಮಾಡಿದ್ದೇನೆ. ಅಂತಹ ನನ್ನ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನನ್ನನ್ನು ಉದ್ಧರಿಸಬೇಕು ಅಂತ ಈ ಪುಂಡರೀಕಾಕ್ಷ ಸ್ತೋತ್ರ ತಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತದೆ. ಅಂತಹ ಆ ಸ್ತೋತ್ರವನ್ನು ಚಿಂತನೆಯನ್ನು ಮಾಡ್ತಾ ಈ ಅಧಿಕ ಮಾಸದ ನಾವು ಏಕಾದಶಿಯನ್ನು ಆಚರಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.